ಗುಡ್ ಮಾರ್ನಿಂಗ್ ಗಾಯ್ಸ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ ಗೈಸ್. ಇವತ್ತು ಬೆಳಗ್ಗೆನೇ ಎದ್ದು ಏನು ಮಾಡಬೇಕು ಅಂತ ಇದ್ದೀನಿ ಗೊತ್ತಾ? ನಮ್ಮಪ್ಪಂದು ಕಾರನ್ನು ಸ್ವಲ್ಪ ಲೈಟಾಗಿ ವಾಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಕಾಫಿ ಆಯಿತು ಗೈಸ್. ಇವಾಗ ವಾಶ್ ಮಾಡೋಕ್ಕೋಸ್ಕರ ಬಕೆಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಏನಪ್ಪ ಈ ಬಕೆಟು ಅಂತ ಯೋಚನೆ ಮಾಡಬೇಡಿ. ಆಲ್ಮೋಸ್ಟ್ ಎಲ್ಲರೂ ಮನೆಗಳಲ್ಲೂ ಈ ಪೇಂಟ್ ಬಕೆಟ್ ಇದ್ದೇ ಇರುತ್ತೆ. ಸೊ ನಮ್ಮ ಮನೇಲೂ ಇದೆ. ನಮ್ಮಮ್ಮ ಎಲ್ಲ ಕಡೆಗೂ ಪೇಂಟ್ ಬಕೆಟ್ಗಳೇ ಇಟ್ಟಿರೋದು. ಸೊ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ಏನೂ ಮಾಡೋಕ್ಕಾಗಲ್ಲ, ಕೆಲವ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನಾವು ಸಹ ಇಂಥ ವಿಷಯದಲ್ಲಿ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ಪೇಂಟ್ ಬಕೆಟ್ನ ಯೂಸ್ ಮಾಡ್ತೀವಿ. ಸೊ ಈ ಬಕೆಟಿಂದ ನಾವು ವಾಶ್ ಮಾಡೋಣ ಬನ್ನಿ. ಅಮ್ಮ ಬಟ್ಟೆ ಎಲ್ಲ ಕಾರೋಗೈತೆ. ಕಾರ್ ಬೇರೆ ಓಪನ್ ಮಾಡ್ಬೇಕಾ? ಬೇರೆ ಬಟ್ಟೆ ಹೊರಗಿಲ್ವಾ? ಹಾಂ, ನಾವು ಒಳಗೆಲ್ಲ ಹೋಗೋದಿಲ್ಲ, ಹೊರಗಷ್ಟೇ. ನಮ್ಮನೆ ಇಲ್ಲಿ ಡೈರೆಕ್ಟ್ ವಾಟರ್ ಬರುತ್ತೆ. ನಮ್ಮನೆ ಇಲ್ಲಿ ಡೈರೆಕ್ಟ್ ವಾಟರ್ ಬರುತ್ತೆ. ಇದು ಈಗ ಮೋಟರ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಎಲ್ಲ ಮನೆಗೂ ನೀರು ಬೇಕಲ್ಲ. ಸೊ ಈಗ ಎಲ್ಲ ಮನೆಗೂ ನೀರು ಹೋಗ್ತಾ ಇದೆ. ಸೊ ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ಆ ಗ್ಯಾಪಲ್ಲಿ ನಾವು ಇಲ್ಲಿ ಕಾರ್ನ ತೊಳ್ಕೊಂಡು ಬಿಡೋಣ. ಇವತ್ತು ಏನಪ್ಪ ಕಾರ್ ತೊಳಿತಾ ಇದ್ದೀನಿ ಅಂದರೆ ಅದಕ್ಕೂ ಸಹ ಒಂದು ರೀಸನ್ ಇದೆ. ಆ್ಯಕ್ಚುಲಿ ಬಂದಾಗಲಿಂದ ತೊಳಿಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಯಾವಾಗಲೂ ಹೇಳ್ತಾನೆ ಹೇಳ್ತೀನಿ, ನಮ್ಮಪ್ಪ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಅಂತ ಅಲ್ಲ, ವರ್ಷಕ್ಕೊಂದು ಸಲ ಕಾರ್ ತೊಳೆಯೋದು. ಬಟ್ ನನಗೆ ಐ ಫೆಲ್ಟ್ ತುಂಬ ಧೂಳಾಗಿದೆ, ಕ್ಲೀನ್ ಮಾಡಬೇಕು ಅಂತ. ಸೊ ತೊಳೆಯೋಣ ಅಂತ ಇದ್ದೀನಿ. ಎಲ್ಲರೂ ಕೇಳ್ತಾ ಇದ್ದೀರಾ ಕಾರ್ ಯಾವಾಗ ತಗೋತೀರಾ, ಯಾವಾಗ ಬರುತ್ತೆ? ಸೊ ಹಾಗೆ ಹೀಗೆ ಅಂತ ಡೆಫಿನೆಟ್ಲಿ ತಗೋತೀನಿ ಗೈಸ್. ನೋಡಿ, ಅದಕ್ಕೋಸ್ಕರ ಎಲ್ಲ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀನಿ. ಕಾರ್ನ ಕ್ಲೀನಾಗಿ ಇಟ್ಕೊಳ್ಬೇಕು ಗೈಸ್. ಕಾರ್ ಬಂದಮೇಲೆ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಇಷ್ಟ ಇದೆ. ಬಟ್ ಐ ಡೋಂಟ್ ನೋ, ಬಟ್ ಆದಷ್ಟು ಟ್ರೈ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನನ್ನೊಬ್ಳು ಕಾರ್ನ ಮುಂದೆ ಚೆನ್ನಾಗಿ ಇಟ್ಕೊಂಡ್ರೆ ಸಾಕ. ಇವಾಗ ಇರೋ ಕಾರ್ಗಳ್ನು ಸ್ವಲ್ಪ ಚೆಂದ ಇಟ್ಕೋಬೇಕು ಅಲ್ಲ. ಹಾಗಾಗಿ ಕಾರ್ ತೊಳಿತಾ ಇದ್ದೀನಿ ನಮ್ಮಪ್ಪಂದು. ಆ್ಯಕ್ಚುಲಿ ನಾ ಬಂದಿದ್ದ ದಿನದಿಂದ ತೊಳಿತೀನಿ ಅಂತ ಇದ್ದೆ. ಬಟ್ ಕಾರ್ ತೊಗೊಂಡು ಎಲ್ಲೂ ಹೋಗಿರಲಿಲ್ಲ ಅಲ್ಲ. ಸೊ ಹಾಗಾಗಿ ಸುಮ್ಮನೆ ಆಗಿದ್ದೆ. ಬಟ್ ಇವಾಗ ಎಲ್ಲ ಹೋಗೋದಿದೆ, ಅದಕ್ಕೋಸ್ಕರ ಇವತ್ತು ಕಾರ್ ತೊಳೆಯೋಣ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ನೋಡಿ ನೀವು ನಾನು ಹೇಗೆ ಕಾರ್ ತೊಳಿತೀನಿ ಅಂತ. Yes, Daksha. What, baby? You might need to clean inside also and check. Yeah. Because rats can come. Like last time with the whole car. Yes. Snakes can also come. So, Yes or no? yeah. ಗೈಸ್ ಬನ್ನಿ ಕ್ಲೀನಾಗಿ ವಾಶ್ ಮಾಡೋಣ. ಅಮ್ಮ ದೇವಾ. I checked it. ಎಸ್. Some of the home got stuck on the wall. ಗೈಸ್, ನೀವೆಲ್ಲ ಅನ್ಕೋತಿದ್ದೀರಾ ಅಲ್ಲ, ಬರೀ ನಾನು ನಮ್ಮಪ್ಪನ ಕಾರ್ ಅಷ್ಟೇ ಕ್ಲೀನ್ ಮಾಡ್ತೀನಿ ಅಂತ. ಇಲ್ಲ ಗೈಸ್, ನಾನು ಅಂಕೋಲಾದಲ್ಲಿದ್ದಾಗ ನನ್ನ ಗಂಡನ ಕಾರ್ಗಳ್ನು ತೊಳೆದಿದ್ದೀನಿ. ನಿಮಗೆ ಹೇಳಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಹೇಳಿದ್ದೀನಿ ಅನಿಸುತ್ತೆ ತುಂಬ ಸಲ ಅಲ್ಲ. ಈ ಅಮಾವಾಸ್ಯೆ ಟೈಮಲ್ಲಿ ಎಲ್ಲ ನಾನು ಕಾರ್ನ ತೊಳಿತೀನಿ. ಮತ್ತು ಮುಂಚೆ, ಈಗ ಬಿಡಿ ಡ್ರೈವರ್ ಇಲ್ಲ, ಮುಂಚೆ ಡ್ರೈವರ್ ಒಂದೊಂದ್ಸಲ ಮಿಸ್ ಆದಾಗ ಎಲ್ಲ ನಾನೇ ಕಾರ್ ತೊಳ್ಕೊಡ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ. ನನ್ನ ಹಸ್ಬೆಂಡು ಸ್ವಲ್ಪ ಸೋಮಾರಿ, ಅವನು ಕಾರ್ಗೀರೆಲ್ಲ ತೊಳ್ಕೊಳ್ಳಲ್ಲ. ಅವನು ಬರೀ ಕೆಲಸ ಮಾಡಿಸೋದಷ್ಟೇ ಗೊತ್ತು ಅವನಿಗೆ, ಕೆಲಸ ಮಾಡಲ್ಲ ಅವನು. ಸೊ ಅವನು ಕಾರ್ ವಾಶ್ಗೆ ಬೇಕಾದರೆ ಹೊರಗಡೆ ಗ್ಯಾರೇಜ್ ಏನದು ಸರ್ವಿಸಿಂಗ್ ಸ್ಟೇಷನಿಗೆ ಬಿಡ್ತಾನೋ ಹೊರತು ಅವನಂತೂ ಕಾರ್ ತೊಳೆಯಲ್ಲ ಗೈಸ್. ಕೇಳಿದ್ರೆ ಟೈಮ್ ಇಲ್ಲ ಅಂತಾನೆ.
ಸೊ ನಾನು ಇರಲಿ, ನಂಗೆ ಸ್ವಲ್ಪ ಟೈಮ್ ಇದ್ದರೆ ಸಾಕು, ಅಥವಾ ಏನೋ ಪಾಪ ಅನ್ಸಿದ್ರು ತೊಳ್ಕೊಟ್ಬಿಡ್ತಿದ್ದೆ. ಈಗಲೂ ತೊಳ್ಕೊಡ್ತೀನಿ. ಒಂದೊಂದು ಸಲ ನಮ್ಮ ಡ್ರೈವರ್ಗಳು ಕಾರ್ ತೊಳೆಯೋದೆಲ್ಲ ಅಮಾವಾಸ್ಯೆ ಟೈಮಲ್ಲಿ ಲೇಟ್ ಮಾಡ್ತಾರೆ, ಆವಾಗ ಇರಲಿ ಅಂದ್ಬಿಟ್ಟು ನಾನೇ ತೊಳೆದು ಬಿಡ್ತೀನಿ. ಇವತ್ತು ಮೂಗ್ಬೊಟ್ಟು ಚೇಂಜ್ ಮಾಡ್ತೀನಿ, ಅದಕ್ಕೇ ಬಿಚ್ಚಿಟ್ಬಿಟ್ಟೆ ಅದನ್ನು. ಸೊ ಯಾವ ಮೂಗ್ಬೊಟ್ಟು ಹಾಕೋತೀನಿ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಈಗ ನಾನು ಬೇಗ ಬೇಗ ಕಾರ್ ತೊಳೆದ್ಬಿಟ್ಟು ಹೋಗೋಣ. ನಾನು ಹೀಗೆ ಕ್ಯಾಪ್ಚರ್ ಮಾಡ್ಕೊತ ಕಾರ್ ತೊಳಿತಾ ಇದ್ದರೆ ಅದು ಆಗಲ್ಲ, ಲೇಟ್ ಆಗತ್ತೆ, ಹೌದಲ್ಲ? ಬನ್ನಿ. Who's coughing? It's you. Yeah. Good morning, Daksha. Morning, Chasky. ಎಲ್ಲಿ ನೀನು ಬಂದ ತಕ್ಷಣ ವಿಷಯ ಮಾಡಲಿಲ್ಲಲ್ಲ? Who did this? ಹ್ಞೂ? Tinton is nothing this. ಚಿಂಟು ತಗೊಳ್ನಿಲ್ವಾ ಅದು? ಓ, ಟ್ಯಾಬ್ಲೆಟ್ಸ್ ತಗೊಳ್ನಿಲ್ವಾ ಅವನು? He has finished some of them. ಓಕೆ, ಸ್ವಲ್ಪ ತಗೊಂಡ. Yeah. ಇನ್ನೂ ಸ್ವಲ್ಪ ಇದೆ ಅಲ್ಲ? Yeah. ಹ್ಮ್. Just for. ಹೌ ಆರ್ ಯು ದಕ್ಷ? I am fine. ಫೈನ್. ಹೌ ಮಚ್ ಫೈನ್? ಹೌ ಮಚ್ ಫೈನ್ ಯು ಆರ್? Super fine. Super fine. And don't keep here, keep it there only. Otherwise, Chintu will not find it. He'll forget it, right? Yeah. First and foremost, he don't take only. If you keep here, yeah, he'll forget. I got the moon ball. Moon ball. Nice ball. Do you know what it's made out of? How it will made? I don't know. It's made out of sponge. Sponge. Yeah. From sponge, if they are made, means it will not hit back, right? See? Some kind of white sponge they kept. Mm-hmm. Something wet sponge. You have opened it, huh? Yeah. Why, baby? By mistake. You need to search what it is inside, huh? You want to know it, huh? Yeah. So you finally you got it, huh? See? We'll see. Give. Where you have opened? Oh my God! This one, huh? Yeah. I thought that's the colors. ನೋಡಿ ಗೈಸ್, ಇಷ್ಟು ಚೆನ್ನಾಗಿರೋ ಬಾಲ್ನ ಒಳಗೆ ಏನಿದೆ ಅಂತ ನೋಡೋಕ್ಕೆ ಕಿತ್ತಾಕವನಲ್ಲ ಇವನು. ಇಟ್ಸ್ ಸ್ಟಿಕ್ಕರ್ ಅಮ್ಮ. ಯು ಹ್ಯಾವ್ ನಾಟ್ ಓಪನ್ಡ್, ಐ ಗೆಸ್. ಯಾ, ಯು ಹ್ಯಾವ್ ಓಪನ್ಡ್. ಯಾ, ಸ್ಪಾಂಜ್ ಇಟ್ ಇಸ್. You should keep your bangle in the box so when you want to remove it. ಓಕೆ, ಇಟ್ ವಿಲ್ ಬಿ ಸೇಫ್. Yeah. ಯಾ. ನೀರು ಕೊಡಿ. ನೀರು. ದಕ್ಷ, ಒಂದು ಲೋಟ ಕೊಡಿ. ನಾವು ಕನ್ನಡ ಮಾತಾಡೋಣ. ಸೊ ಇವಾಗ ಏನು ತಿಂತಾ ಇದೀಯಾ? ಇವಾಗ ತಿಂತಾ ಇದ್ದ. ಬಾ ಇಲ್ಲಿ ಕೂಚು. ವಿಲ್ ಟಾಕ್. ಅಣ್ಣ ಪಕ್ಕ. ಹಾಯ್ ಚಿಂಟಮ್ಮ. ಗುಡ್ ಮಾರ್ನಿಂಗ್. ಹೌ ಆರ್ ಯು ಬೇಬಿ? ಮಾರ್ನಿಂಗ್. ನಾಟ್ ಗುಡ್? ಶೋ ಮಿ. ಯಾ, ಟೆಲ್ ಮಿ ದಕ್ಷ. ಏನು ಸಮಾಚಾರ ದಕ್ಷ? ಏನು ಸಮಾಚಾರ ಇಲ್ಲ. ಏನು ಸಮಾಚಾರ ಇಲ್ವಾ? ಯಾಕೆ ದಕ್ಷ? ಸುಮ್ಮನೆ. ಸುಮ್ಮನೆನಾ? ಏನು ತಿಂತಿದ್ಯಾ ಈಗ? ನಾನು ಅವಳು ತಿಂತಾ ಇದ್ದ. ಅವ್ರ್ಯ ತಿಂತಾ ಇದ್ದ. ಚಿಂಟು ಏನು ಕುಡಿತಿದ್ದ?
ನೀರು. ನಿಂಗೆ ಕನ್ನಡ ಬರುತ್ತೆ ಅಲ್ಲಮ್ಮ ದಕ್ಷ? ಎಷ್ಟು ಬರುತ್ತಮ್ಮ? ಸ್ವಲ್ಪ. ಸ್ವಲ್ಪ. ಯಾರು ಹೇಳ್ಕೊಟ್ಟಿದ್ದು ಕನ್ನಡ ದಕ್ಷ? ದಕ್ಷ ಕನ್ನಡ ಯಾರು ಹೇಳ್ಕೊಟ್ಟಿದ್ದು? ನಿಂಗೆ ಕನ್ನಡ ಇಷ್ಟನಾ ಇಂಗ್ಲಿಷ್ ಇಷ್ಟನಾ ದಕ್ಷ? ಕನ್ನಡ ಇಷ್ಟ. ಕನ್ನಡ ಇಷ್ಟನಾ? ಸೋ ಸ್ವೀಟ್ ಆಫ್ ಯು ದಕ್ಷ. ನಿಂಗೆ ಮಾತಾಡೋಕ್ಕೆ ಕನ್ನಡ ಈಸಿನಾ ಇಂಗ್ಲಿಷ್ ಈಸಿನಾ? ನಿಂಗೆ ಮಾತಾಡೋಕ್ಕೆ ರೆಸ್ಪಾಂಡ್ ಮಾಡೋಕ್ಕೆ ಕನ್ನಡ ಈಸಿನಾ ಇಂಗ್ಲಿಷ್ ಈಸಿನಾ? ಇಂಗ್ಲಿಷ್ ಈಸಿ. ಇಂಗ್ಲಿಷ್ ಈಸಿನಾ? ಅದಕ್ಕೆ ನೀನು ಇಂಗ್ಲೀಷಲ್ಲಿ ಮಾತಾಡ್ತೀಯಾ? ಅಣ್ಣಗೆ ಯಾವುದು ಈಸಿ ಅಂತ ಕೇಳು. ನನಗೆ ಯಾವುದು ಈಸಿ, ಇಂಗ್ಲಿಷ್ ಕನ್ನಡ? ಅವನು ವಿಚ್ ಎವರ್ ಬೋತ್ English for him. ಈಸ್ ವೆರಿ ಜೀನಿಯಸ್ ಮೈ ಸನ್ನಿ. ಐ ಲವ್ ಯು ಬಂಗಾರ. ಐ ಲವ್ ಯು ಚಿನ್ನಮ್ಮ. ಇಬ್ರು ಕಾಂಟ್ರಾಸ್ಟ್ ಅಲ್ಲಿ ಇದ್ದೀರಾ, ಆರೆಂಜ್ ಮತ್ತೆ ಯೆಲ್ಲೋ. ನೈಸ್ ಕಾಂಬಿನೇಷನ್. ಮತ್ತೇನ್ ದಕ್ಷ ಸಮಾಚಾರ? ಏನಿಲ್ಲ ಸಮಾಚಾರ. ಏನಿಲ್ವಾ? ಏನಾದ್ರೂ ಮಾತಾಡು. ಹೇಗಿದೆಯೋ ನಿನ್ನ ಹೊಟ್ಟೆ, ನಿನ್ನ ಬಟ್ಟೆ, ನಿನ್ನ ಬೆನ್ನು? ರಾತ್ರಿ ಎಲ್ಲ ಮಗುಗ್ ನಿದ್ದೆ ಇಲ್ಲ, ಹಾಸ್ಪಿಟಲ್ಗೆ ಹೋಗ್ಬೇಕಂತೆ. ಅದಕ್ಕೆ ಇವತ್ತು ನಂಗೆ ಬೇರೆ ಪ್ರೋಗ್ರಾಮ್ ಇದೆಯಲ್ಲ, ಯೋಚನೆ ಮಾಡ್ತಾ ಇದ್ದೀನಿ. ನಿದ್ದೆನೇ ಇಲ್ಲ. ನಿದ್ದೆ ಇಲ್ಲ ಅಂದ್ರೆ ಈಗ ಮಲ್ಕೋ, ಬೆಳಗ್ಗೆ ಒಳ್ಳೇದಾಯ್ತು ಸುಮ್ಮನಿತ್ಕೋ. ರಾತ್ರಿ ನಿದ್ದೆ ಇಲ್ವಾ? ಕುಣಿತಾ ಇದ್ದ ಒಂಥರ ಹೊಟ್ಟೆ ನೋವು, ಬೆನ್ನೋವು, ಅದು ಇನ್ಫೆಕ್ಷನ್. ರಾತ್ರಿ ಹೊತ್ತೆ ಒಳ್ಳೆ ಇಷ್ಟಿಷ್ಟ ಗುಳ್ಳೆ ಆಯ್ತವೆ. ಏನೋ ಆಗ್ತಾ ಇಲ್ಲ. ಅವ್ನು ಏನ್ ಅದೇ ಚಿಪ್ಸು ಗಿಪ್ಸು. ಶ್ವೇತಾ, ಒಂದ್ 2-3 ದಿನ ಚಿಪ್ಸ್ ತಿನ್ನಿಸ್ಬೇಡ. ಎಗ್ಸ್ ತುಂಬಾ ಅಲರ್ಜಿಕ್ ಅಂದ್ರೆ ಹಾಲು, ಎಗ್ಗು, ಚಿಪ್ಸು ಇರ್ತವೆ. ನಮ್ಮೂರಲ್ಲಿ ಏನೂ ಆಗ್ತಿರ್ಲಿಲ್ಲ. ಯು ನೆವರ್ ನೋ ಯಾವಾಗ ಅವ ಬೇರೆದಕ್ಕೆ ನನ್ನಿಷ್ಟ ಕೇಕ್ ತಿನ್ಮೇಲೆ ಅಥವಾ ಕಬಾಬ್ ತಿನ್ಮೇಲೆ, ಅವೆರಡರಲ್ಲಿ ಒಂದು. ಇನ್ನು ಮಿಕ್ಕಿದೇನಿಲ್ಲ, ಮಿಕ್ಕಿದೆಲ್ಲ ನ್ಯಾಚುರಲ್. ಹಾಲು ತುಂಬಾ ಸರಿ ಮೀನ್ಸ್ ಮಿಲ್ಕ್ ಪ್ರಾಡಕ್ಟ್ಸ್ ಬಂದಾಗಿಂದ ಅಲ್ಲೇ ಕುಡ್ದಿಲ್ಲ, ಒಂದ್ 2 ದಿವಸ ಕುಡ್ದಷ್ಟೇ. ದಕ್ಷ, ಯು ಹ್ಯಾವ್ ಮಿಲ್ಕ್. ಹಾಲು ಕುಡಿ. ಕುಡಿತೀಯಾ? ಓಯ್, ಯಾಕೋ ಗೊತ್ತಿಲ್ಲಪ್ಪ, ಈಗ ಹೊಟ್ಟೆ ಒಂಥರ ಅನ್ನಿಸ್ತದೆ. ಏನ್ ಅನ್ಸುತ್ತೆ? ಅರ್ಥ ಆಯ್ತಿಲ್ಲ. ನೀರ್ ಕುಡ್ದ್ಯಾ? ಕುಡ್ದೆ ಎಷ್ಟು ಕುಡ್ದೆ? ಚಿಂಟು, ಇನ್ನೊಂದು ಲೋಟ ಕುಡಿ. ನೆಕ್ಸ್ಟ್ ಜೀರಾ. ಸಿಟ್ ಲೈಕ್ ದಿಸ್. ಕೂತ್ಕೊಳ್ತಾರ. ಜೀರಾ ಕುಡಿ. ಜೀರಾ ಕೂತ್ಕೊಳ್ಳೋ ಅವ್ರಿಗೆ. ಹಂಗ್ ಮಾಡು. ಹೊಟ್ಟೆ ಸರಿ ಅವ್ರಿಗೆ ಕೂತ್ಕೋ. ಅರ್ಧ ಗಂಟೆ. ಒಂದ್ 5 ನಿಮಿಷ ಅಷ್ಟೇ, ಅರ್ಧ ಗಂಟೆ ಅಲ್ಲ. ನೋ ನೀಡ್ ಫಾರ್ ಹಾಫ್ ಅನ್ ಅವರ್. ಜಸ್ಟ್ ಡೂ ಇಟ್ ಫಾರ್ 5 ಮಿನಿಟ್ಸ್. ಮಾಮ್ ಹೇಳ್ಕೊಡೋ ಎಕ್ಸರ್ಸೈಸ್ಗಳನ್ನ ಮಾಡು. ಶಿ ನೋಸ್. ಹಿಂಗೇನೆ ಹಿಂಗೆ ಕುತ್ಕೋಬೇಕಾ? that's it. ಆಗ್ತೀನಿ. ನೀನು ಲೆಟ್ರಿನ್ ಹೋಗ್ 4 ಗಂಟೆ ಎದ್ದೇಳ್ಬೇಡ. 2 ದಿನ ಆಯ್ತು. ಅದಕ್ಕೆ ಮಗದ ಅದಕ್ಕೆ ಮತ್ ನಿನ್ಗೆ ಹಿಂಗೆಲ್ಲ ಆಗಿರೋದು. ಮಾಡಿಲ್ವಾ? ಅನ್ಲೋಡ್ ಹೋಗಿಲ್ವಾ? ಬಾಳೆಹಣ್ಣು ತಿನ್ನು ಅಂತಂದ್ರು ಬಾಳೆಹಣ್ಣು ತಿನ್ನಕ್ಕಿಲ್ಲ. ಬರ್ಬೇಕಲ್ಲ ಹೋಗಕ್ಕೆ. ತಿಂತಿದೀಯಲ್ಲ ಚೆನ್ನಾಗಿ. ಬಾಳೆಹಣ್ಣು ತಿಂದಿಲ್ಲ. ಬಾಳೆಹಣ್ಣು ಬಾಳೆಹಣ್ಣು ನಾನು ಯಾವತ್ತೂ ತಿಂದಿಲ್ಲ ಮಾಮ. ಇಲ್ಲಿದೆ ಏ, ನಿನಗೆ ಹಾಕೊಂಡು ತುರ್ಕಿವೆ ತುರ್ಕಿ ತಿನ್ಬೇಕು ಪುಟ್ಟ. ತಿನ್ನಲ್ಲ ಅಂದ್ರೆ ಡೈಲಿ ಒಂದಾರು ಬಾಳೆಹಣ್ಣು ತಿನ್ಬೇಕು. ಮೋಷನ್ ನೀಟಾಗಿ ಹೋಗ್ಬೇಕು. ಇವತ್ತು ಬಾಳೆಹಣ್ಣು ತಿನ್ಸೋಣ. ಓಕೆಮ್ಮ ಜಾಣಮ್ಮ. ಹೋಗಿ ಡಾಕ್ಟರ್ಗೆ 500 ರೂಪಾಯಿ ಹಾಕೋದ್ಕಿನ್ನ 1000 ರೂಪಾಯಿ ಹಾಕೋದ್ಕಿನ್ನ 5 ರೂಪಾಯಿ ಕೊಟ್ಬಿಟ್ಟು ಬಾಳೆಹಣ್ಣು ತಿನ್ನೋದು ಬೆಸ್ಟ್. ನೀನ್ ಹೇಳ್ತಿಲ್ಲ ಅಂತಲೇ ಇವೆಲ್ಲ ಸ್ಟಾರ್ಟ್ ಆಗಿರೋದು. ಅವನೇ ಮಾಡಿಲ್ಲ. He's going to 8th grade. Is going to eat No. more uppu. No, I was telling he's going to 8th grade. Yeah, he is going to 8th grade. Yeah. All of a sudden I didn't get it only. There's 9th grade, 10th grade, 11th grade, 12th grade, 13th. 13th is not there. Hey, there's 2 You colors. see, someone is calling.
Appaji told you. Appaji wish you. Good morning, Apaji. We're going to go. ಚಿನ್ನಮ್ಮ ನೀನು ಯಾವಾಗ ಕಲಿಯೋದಮ್ಮ? We're going to go through. ಏನಮ್ಮ? ಗುಡ್ ಮಾರ್ನಿಂಗ್ ಚಿನ್ನಮ್ಮ. I love you, ಅಮ್ಮ. Daksha, did you love Chintu? Yes, How much? so much. So much. Kiss him. ಹೌದಮ್ಮ, ನಾನು ನಿನ್ನ ಜೊತೆನೇ ಇದ್ನಲ್ಲ. ಐ ವಾಸ್ ಅವೇಕ್ ವಿತ್ ಯು, ರೈಟ್? ಮತ್ತೆ shall I take you to the hospital? You want to go hospital? But the thing is, it is not much, right? Not sure. ಪುಟ್ಟ, ನಾನು ಇವತ್ತು ಹೇಳ್ದಂಗೆ ನೀನು ಮಾಡು. ಕೊಬ್ಬರಿ ಎಣ್ಣೆ ಸ್ನಾನ ಮಾಡು. ಹಾಂ, ನೀರನ್ನ ಜಾಸ್ತಿ ಕುಡಿ. ಊಟದ ಮಧ್ಯೆ ಅಲ್ಲ. ಯಾವಾಗ? ಏನದು, ಬೇರೆ ಟೈಮಲ್ಲಿ. ಊಟದ ಮಧ್ಯೆ ಯು ಸ್ಟಾಪ್ ಡ್ರಿಂಕಿಂಗ್ ವಾಟರ್. ಎವ್ರಿಥಿಂಗ್ ವಿಲ್ ಗೆಟ್ ಓಕೆ. ಗೈಸ್, ಇನ್ನೊಂದ್ಸಲ ಕಾಫಿ ಬೇಕಾ? ಅಲ್ವೇನಮ್ಮ? ಕಾಫಿ ಕೊಡ ಕೊಡ್ತಲ್ಲಪ್ಪಾಜಿ. ನಿನಗೆ ಕೊಡ್ತಲ್ಲ ಏ ಬರ್ಲಾ ಚಟ್ಲ ಅದನ್ನೇ ನಮಗೆ ಮಾಡಿದ್ರಮ್ಮ, ವಾಪಸ್ ತಗೊಬಂದ್ರ? ಮಾಡುತ್ತೆ ತಾಳಪ್ಪಾಜಿ. ಬೇಡ ಅಂದ್ಮೇಲೆ ಒಂದ್ಸ ಕಾಯ್ಬೇಕು. ಚೆನ್ನಾಗಿದೆ ಗೈಸ್ ಕಾಫಿ. ಈಗ ಹೋಗಿ ಮೂಗ್ಬಟ್ಟು ಹಾಕೊಂಡ್ಬಿಡೋಣ ಅಲ್ಲ. ನಾನು ಎಲ್ಲ ಮಡ್ಸಿಟ್ಕೊಂಡಿದ್ದೀನಮ್ಮ. ಅದು ಒಣಗಿದ್ಯಾ? ಸಂಜೆ ಆದ್ರೆ ಒಂದ್ ಬಕೆಟ್ ಬಟ್ಟೆ ಹೋಗಿಬೇಕು ಗೈಸ್. ಬೆಳಗ್ಗೆ ಆದ್ರೆ ಒಂದ್ ಬಕೆಟ್ ಬಟ್ಟೆ ಮಡಿಸ್ಕೋಬೇಕು. ಇದೇ ಆಗೋಯ್ತು. ಗೈಸ್, ಸ್ನಾನ ಆಯ್ತು. ಟೀ ಕೊಟ್ಟಿದ್ದಾರೆ ನಮ್ಮಮ್ಮ. ಸೊ ಬನ್ನಿ ಕುಡಿಯೋಣ. ನೋಡಿ, ಬಿಸಿ ಬಿಸಿ ಟೀ. ಬಂದೆ. ಫಸ್ಟ್ ಟೀ ಕುಡಿದ್ ಬಿಡ್ತೀನಿ. ಸಕ್ಕರೆ ಪಾಕ ಆಗಿದ್ಯಲ್ಲಮ್ಮ. ಫುಲ್ ಸಕ್ಕರೆ ಪಾಕ. ಇಮ್ಮ ಇನ್ನೊಂದ್ಸಲ ಕುಡಿದ್ರಾಯ್ತು. ಇದು ಇಡ್ತೀನಿ. ನಮ್ಮ ಚಿಂಟುಗೆ ಹೆಲ್ದಿ ಎಕ್ಸಸೈಸ್ ಮಾಡಿಸ್ತಾ ಇದ್ದಾಳೆ ನಮ್ಮಕ್ಕ. ಇವನ್ ನಮ್ಮ ದಕ್ಷ ಇಸ್ ಕಾಪಿಂಗ್. ಬಗ್ಲಾ ಬಗ್ಲಾ ಅವನಿಗೆ ಹೊಟ್ಟೆನೇ ಬಗ್ಗೋದಿಲ್ಲ. ಅವನಿಗೆ ನೋಡಿ ಗೈಸ್, ಎಷ್ಟು ಸೋಂಬೇರಿ ನಮ್ಮ. ನೋಡಿ, ದಕ್ಷ ಈಸ್ ಟ್ರೈಯಿಂಗ್. ದಕ್ಷ, ಕಮ್ ಆನ್ ಕಮ್ ಆನ್. ದಕ್ಷ, ಯು ಆರ್ ವೆರಿ ಫ್ಲೆಕ್ಸಿಬಲ್. ಟ್ರೈ, ಗಿವ್ ಇಟ್ ಟ್ರೈ. ಗೈಸ್, ಇವಾಗ ಏನ ಎಕ್ಸರ್ಸೈಸ್ ಮಾಡ್ತಾ ಇದಾರಲ್ಲ, ಐ ಆಮ್ ವೆರಿ ಗುಡ್ ಅಟ್ ನೋ. ಸೊ ಗೈಸ್, ನಮ್ಮಮ್ಮ ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ದಾರೆ ಗೈಸ್. ಅಯ್ಯೋ, ಇಷ್ಟೊಂದು ಕೊಟ್ಟಿದ್ದೀರಲ್ಲಮ್ಮ. ಅಯ್ಯೋ, ನಾನು ಅದು ಕ್ಯಾಪ್ಚರೇ ಮಾಡಿಲ್ಲ. ಸೊ ನೋಡಿ ಗೈಸ್, ನಮ್ಮ ಮನೆ ಬಿಸಿಬೇಳೆ ಬಾತ್ ಇವತ್ತು. ಬನ್ನಿ ತಿನ್ನೋಣ. ಅಪ್ಪಾಜಿ, ಬಿಸಿನೀರಿಲ್ಲ, ಗೀಸರ್ ಹಾಕಿದ್ದಾರೆ. ಬನ್ನಿ ಗೈಸ್, ತಿನ್ನೋಣ.
ಯಮ್ಮಿ ಯಮ್ಮಿ. ತುಂಬ ದಿನ ಅಲ್ಲ ಗೈಸ್, ವರ್ಷನೇ ಆಗೋಗಿದೆ ನಾನು ತಿಂದು. ನಾವು ಸಾಮಾನ್ಯ ಬಿಸಿಬೇಳೆ ಬಾತ್ ಮಾಡಲ್ಲ, ನಮ್ಮಮ್ಮ ಮಾಡ್ತಾರೆ ಅಪರೂಪಕ್ಕೆ, ನಾನಂತೂ ಇಲ್ವೇ ಇಲ್ಲ. For us also no Vesibela Bat. Eat no. Hey, no, I don't. ಸಖತ್ತಾಗಿದೆ. Vesibela. Then why did you tell that? ಬಿಸಿಬೇಳೆ ಬಾತ್ ಮಾಡೋಕೆ ನಮ್ಮಪ್ಪ ರಾತ್ರಿನೇ ಎಲ್ಲ ತರಕಾರಿನೂ ಹೆಚ್ಚಿಕೊಟ್ಟಿದ್ದಾರೆ ಗೈಸ್. ಸ್ಮಾಲ್ ಆಗಿ ಚಾಪ್ ಮಾಡಿ ಕೊಟ್ಟಿದ್ದಾರೆ. Subscribing. ವಾಟ್ ದಕ್ಷ? Guys, you just have a seat. Doesn't anyone so kitale? ಕಿತ್ತಲೆ. ಗೈಸ್, ನಾನು ನಿಮಗೆಲ್ಲ ಹೇಳ್ತಾ ಇದ್ದೆ ಅಲ್ಲ, ಸೊ ಚಿಂಟು ತೆಗ್ಯಮ್ಮ. ಗೈಸ್, ನಿಮಗೆಲ್ಲ ನಾ ಹೇಳ್ತಾ ಇದ್ದೆ ಅಲ್ಲ, ನಮ್ಮ ಚಿಂಟು ಆಲ್ಮೋಸ್ಟ್ ಒಂದು 6 months ಅಥವಾ 1 year ಆಯಿತು ಅನಿಸುತ್ತೆ, ನಂದೊಂದು ನೋ ಸ್ಟಡ್ನ ಹಾಳು ಮಾಡಿಬಿಟ್ಟಿದ್ದ. ಯಾವ ರೀತಿ ಅಂದರೆ, ಅವನಿಗೆ ನಾನು ಕೊಟ್ಟಿದ್ದೆ, ವಾಶ್ ಮಾಡಿಬಿಟ್ಟು ಅಲ್ಲಿ ತೊಗೊಂಡೋಗಿಡು ಅಂತ ಕೊಟ್ಟೆ, ಅವನು ಬೀಳಿಸ್ಬಿಟ್ಟ. ಅದು ಹೋಗ್ಬಿಟ್ಟು ನಮ್ಮ ಬಾತ್ರೂಮ್ ಡೋರ್ ಇದೆ ಅಲ್ಲ, ಸೊ ಅದು ಬ್ಯಾಕ್ ಸೈಡ್ ಎಲ್ಲೋ ಹೋಗ್ಬಿಟ್ಟಿದೆ. ಬ್ಯಾಕ್ ಸೈಡು ಅಲ್ಲ, ಮೇ ಬಿ ಈ ಕಡೆನೇ. ಆಮೇಲೆ ಹುಡ್ಕಿದ್ವು ಸಿಗಲಿಲ್ಲ ಗೈಸ್. ಆಮೇಲೆ ಬಾಗ್ಲು ಹಾಕಿದ್ವು, ಅಲ್ಲಿತ್ತು ನೋಡಿ ಅದು. ಬಟ್ ಬಾಗ್ಲು ಹಾಕಿದ ಫೋರ್ಸಿಗೆ ಅದು ಬೆಂಡ್ ಆಯಿತು. ಕಟ್ಟೇನು ಆಗಲಿಲ್ಲ, ಸ್ವಲ್ಪ ಬೆಂಡ್ ಆಯಿತು. ಬಟ್ ಅದು ಯೂಸ್ ಮಾಡೋಕ್ಕಾಗಲ್ಲ. ನಾನು ರಿಪೇರಿ ಮಾಡಿಸೋಣ ಅಥವಾ ಅದನ್ನು ಹಾಕೋಣ, ಬೇರೆ ತಗೊಳ್ಳೋಣ ಅಂದ್ಕೊಂಡು ತುಂಬ ದಿನಗಳೇ ಆಯಿತು, ಆಲ್ಮೋಸ್ಟ್ 1 year ಇರಬೇಕು. ನಾನು ಹೀಗೆ ಯಾವಾಗಲೋ ಒಂದು ಸಲ 1 year ಆಗಿದೆ ಗೈಸ್. ಆ್ಯಕ್ಚುಲಿ ಊರಿಗೆ ಬರೋ ದಿನವೇ ಅದು. ಸೊ ಐ ಥಾಟ್ ಅದು ಯೂಸ್ ಆಗಲ್ಲ, ಇನ್ನು ಅದನ್ನು ಹಾಕ್ಬಿಟ್ಟು ಬೇರೆ ತೊಗೋಬೇಕು ಅಂತ. ಬಟ್ ಈ ಡೈಮಂಡಲ್ಲಿ ನಿಮಗೆಲ್ಲ ಚೆನ್ನಾಗಿ ಗೊತ್ತು, ಹಾಕಬೇಕು ಅಂದರೆ ಅದು ಸರ್ಟಿಫೈಡ್ ಕಾರ್ಡ್ ಇರಬೇಕು. ಬಟ್ ಆ ಕಾರ್ಡನ್ನ ನಾನು ತಂದಿರಲಿಲ್ಲ. ಸೊ ಹಾಗಾಗಿ ಅದು ಯಾವಾಗಲೂ ಪೋಸ್ಟ್ಪೋನ್ ಆಗ್ತಾ ಇತ್ತು. ಈ ಸಲ ನಿಮಗೆಲ್ಲ ಗೊತ್ತಲ್ಲ, ಎಲ್ಲದನ್ನು ಇಟ್ಕೊಂಡೆ, ಹುಡುಕಿ ಆ ರೀತಿ ಹುಡ್ಕೊಂಡು ಎಲ್ಲ ಮಾಡೋ ತನಕ ಮೊಟ್ಟೆ ಸೀಸ್ಬಿಟ್ಟು ಬಂದಿದ್ದೆ. ನೆನಪಿದೆಯಾ? ಫುಲ್ ಕರ್ಕಲಾಗ್ಬಿಟ್ಟಿತ್ತು. ಬಟ್ ಏನೇನು ಬೇಕಲ್ಲ ಎಲ್ಲ ತೊಗೊಂಡು ಬಂದಿದ್ದೆ. ಸೊ ನೋಡಿ, ಇದೇ ನೋ ಸ್ಪಿನ್. ಚೆನ್ನಾಗಿದೆಯಾ? ಆಬ್ವಿಯಸ್ಲಿ ಚೆನ್ನಾಗೇ ಇದೆ ಗೈಸ್. ಇದು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ಇದು ನಾನು ಬ್ಯಾಂಗ್ಳೂರು ಭೀಮಾದಲ್ಲಿ ತೊಗೊಂಡಿದ್ದೆ. ಎಲ್ಲಿ ಗೊತ್ತಾ? ಮಾರತಳ್ಳಿಲಿ ಹೊಸ ಶಾಪ್ ಆಗಿತ್ತು, ಆವಾಗ ತೊಗೊಂಡಿದ್ದೆ. ಮಾರತಳ್ಳಿ ಜಂಕ್ಷನ್ನಲ್ಲಿ. ಮಾರತಳ್ಳಿ ಮತ್ತು ಕುಂದಲಹಳ್ಳಿ ಇದೆ ಅಲ್ಲ, ಸೊ ಅಲ್ಲಿ ಒಂದು ಹೊಸದು ಆಗಿತ್ತು ಬಗಿನಿ ಹತ್ರ. ಸೊ ಅಲ್ಲಿ ನಾನು ಇದನ್ನು ಹೋಗಿ ತೊಗೊಂಡಿದ್ದೆ. ಇದಕ್ಕೂ ಮುಂಚೆ ಒಂದು ನೋ ಸ್ಟಡ್ ಇತ್ತು, ಅದನ್ನು ಕೊಟ್ಬಿಟ್ಟೆ. ಆ್ಯಕ್ಚುಲಿ ಆವಾಗ ಸುಮ್ಮನಿರು ದಕ್ಷ. ಆ್ಯಕ್ಚುಲಿ ಆವಾಗ ಅದು ಕೊಡಬಾರ್ದು ಅಂತ ಅನ್ನಿಸ್ತು ನನಗೆ. ಆಮೇಲೆ ಬೇಕಿತ್ತು, ಅದು ಇರಬೇಕಿತ್ತು ಅಂತ ಅನ್ನಿಸ್ತು. ಬಟ್ ಅದನ್ನು ಕೊಟ್ಬಿಟ್ಟು ಇದನ್ನು ತೊಗೊಂಡಿದ್ದೆ. ಸೊ ದಟ್ ವಾಸ್ ಮೈ ಫಸ್ಟ್ ನೋ ಸ್ಟಡ್, ಡೈಮಂಡ್ ನೋ ಸ್ಟಡ್. ಅದು ಆಲ್ಮೋಸ್ಟ್ ಆಲ್ರೆಡಿ ಒಂದು 10-12 years ಬ್ಯಾಕ್. ಇದನ್ನೇ ತೊಗೊಂಡು ನಾನು ಒಂದು 6 years ಆಗಿರ್ಬೋದು ಅನಿಸುತ್ತೆ, ಆಗಿರ್ಬೋದು. ಬಟ್ ಯಾವಾಗ ಎಕ್ಸಾಕ್ಟ್ಲಿ ಅನ್ನೋದು ಗೊತ್ತಿಲ್ಲ, ಆಗಿದೆ. ಅದಾದಮೇಲೆ ನಾನು ಮೊನ್ನೆ ಹಾಕ್ಕೊಂಡಿದ್ನಲ್ಲ ನೋ ಸ್ಟಡ್, ಅದನ್ನು ತೊಗೊಂಡಿದ್ದು. ಅದಾದಮೇಲೆ ಮತ್ತು ಇನ್ನೊಂದು ಆಫರಿಂಗ್ ಹಾಕೋತೀನಲ್ಲ, ಸೊ ಅದು. ಒಟ್ಟು ಸದ್ಯಕ್ಕೆ 1, 2, 3 3 ನೋ ಸ್ಟಡ್ ಇದೆ ನನ್ನ ಹತ್ರ, ಎಲ್ಲ ಡೈಮಂಡ್ ನೋ ಸ್ಟಡ್. ಸೊ ಇದು ಹೇಗಿದೆ ನೋಡಿ. ತುಂಬ ಚೆನ್ನಾಗಿದೆ ಗೈಸ್. ಇದು ಸಿಂಪಲ್ ಆಗಿದೆ. ಅದು ನಾನೇನು ಲಾಸ್ಟ್ ಟೈಮ್ ಹಾಕಿದ್ನಲ್ಲ, ಅದು ಫುಲ್ ಒಂಥರ ಗ್ರ್ಯಾಂಡ್ ಲುಕ್ಕು ಮತ್ತು ಸ್ಯಾರೀಸಿಗೆ ತುಂಬ ಚೆನ್ನಾಗಿರುತ್ತೆ. ಬಟ್ ಯಾವುದೂ ಇಲ್ವಲ್ಲ ಅಂದ್ಬಿಟ್ಟು ಅದೇ ಹಾಕ್ಕೊಂಡಿದ್ದೆ. ಆಫರಿಂಗ್ ಹಾಕಿ ಬೇಜಾರಾಗಿತ್ತು. ಸೊ ಆಮೇಲೆ ಅದು ಹಾಕ್ಕೊಂಡಿದ್ದೆ. ಇವಾಗ ಇದನ್ನು ಹಾಕೋಣ ಅಂತ ಟ್ರೈ ಮಾಡೋಣ ಅಲ್ಲ. ಇದು ಆ್ಯಕ್ಚುಲಿ ಬೆಂಡ್ ಆಗಿಬಿಟ್ಟಿತ್ತು. ಇನ್ನೂ ಫುಲ್ ಬೆಂಡ್ ಹೋಗಿಲ್ಲ ಗೈಸ್, ಇನ್ನೂ ಹಿಂಗೆ ಸೊಟ್ಟಿಗೆ ಇದೆ. ಬಟ್ ಸ್ಟಿಲ್ ಮ್ಯಾನೇಜಬಲ್. ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಯೂಸ್ ಮಾಡ್ಬೋದು. ಹಾಕಿ ನೋಡೋಣ ಇದು ನಮಗೆ ಆಗುತ್ತಾ ಇಲ್ಲ ಅಂತ. ಓಕೆ, ಸೊ ನೋಡಿ, ಅವ್ರು ಹೇಳಿದ್ರು ಆ್ಯಕ್ಚುಲಿ ಏನಂತ ಗೊತ್ತಾ, ಇದು 18 ಕ್ಯಾರೆಟ್ದಲ್ಲ, ಸೊ ತುಂಬ ಹಾರ್ಡ್ ಇರುತ್ತೆ. ಆ ಬೆಂಡನ್ನು ತೆಗಿಯೋಕ್ಕಾಗಲ್ಲ, ಬಿಕಾಸ್ ಇದು ತುಂಬ ಸ್ಮಾಲ್ ಬೇರೆ ಅಲ್ಲ. ಸ್ಟೆಮ್ಮಿಂದು ಹಿಂಗೆ ಇದು ಮಾಡೋಕ್ಕೆ ಹೋದರೆ ಸಮ್ಟೈಮ್ಸ್ ಮುರಿದೋಗುತ್ತೆ ಅಂತೆಲ್ಲ ಹೇಳಿದ್ರು.
ನಾನು ನೋಡೋಣ ಟ್ರೈ ಮಾಡಿ ಅಂತ ಹೇಳಿದೆ. ಆದರೆ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ರು. ಸೊ ನಾನು ಓಕೆ ಆದರೆ ಹಾಕ್ಕೊಳ್ಳೋದು, ಇಲ್ಲ ಅಂದರೆ ಹೊಸದೇನಾದರೂ ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಕಾರ್ಡೆಲ್ಲ ತೊಗೊಂಡು ಹೋಗಿದ್ದೆ, ಬಟ್ ಲಕ್ಕಿಲಿ ಸರಿ ಹೋಯ್ತು. ಬಟ್ ನಿಜ ಹೇಳ್ತೀನಿ ಗೈಸ್, ಡೈಮಂಡ್ನ ಚೆನ್ನಾಗಿರೋ ಡೈಮಂಡ್ನ ವಾಪಸ್ ಕೊಟ್ಬಿಟ್ಟು ಮತ್ತೆ ತೊಗೊಳೋದಿದೆಯಲ್ಲ, ವೆರಿ ಲಾಸ್. ಏನಾದರೂ ಅಕಸ್ಮಾತ್ ಆ ಡೈಮಂಡ್ಸು ನಮಗೆ ಯೂಸ್ ಆಗಲ್ಲ, ಏನಾದರೂ ಬೇರೆ ಬೇರೆ ಥರ ಏನಾದರೂ ಆಗಿದ್ರೆ, ಸ್ಟೋನ್ಸ್ ಕಳೆದೋಗಿದ್ರೆ, ಡೈಮಂಡ್ ಏನಾದರೂ ಕಳೆದೋಗಿದ್ರೆ, ಅಥವಾ ಬ್ಯಾಂಗಲ್ ಥರ ಆಗಿದ್ರೆ, ಅದೇನಾದರೂ ಬೆಂಡ್ ಆಗಿದ್ರೆ, ಸೊ ಆ ರೀತಿ ಆದಾಗಷ್ಟೇ ನಾವು ವಾಪಸ್ ಮಾಡಬೇಕು. ಅದರ್ವೈಸ್ ಡೈಮಂಡ್ನ ಕೊಟ್ಟು ವಾಪಸ್ ತೊಗೊಳೋದಿದೆಯಲ್ಲ, ಲಾಸ್ ಗೈಸ್. ಬಿಕಾಸ್ ಮೇಕಿಂಗ್ ಚಾರ್ಜಸ್ ತುಂಬ ಕೊಟ್ಟಿರ್ತೀವಿ ಇದಕ್ಕೆ. ನಾನು ಹೊಸ ಬ್ಯಾಂಗಲ್ಗೆ ಮೇಕಿಂಗ್ ಚಾರ್ಜಸ್ ಎಷ್ಟು ಹಾಕಿದ್ದಾರೆ ಗೊತ್ತಾ? ಆಲ್ಮೋಸ್ಟ್ ಒಂದು 60,000 ಹಾಕಿದ್ದಾರೆ ಮೇಕಿಂಗ್ ಚಾರ್ಜ್. 60 or 75 ಅನಿಸುತ್ತೆ, ಐ ಆಮ್ ನಾಟ್ ಶ್ಯೂರ್, ಬಟ್ ಮೋರ್ ದ್ಯಾನ್ 50. ಸೊ ಹಾಗಾಗಿ ಡೈಮಂಡ್ನ ಕೊಡೋಕ್ಕೆ ಹೋಗಬೇಡಿ. ಸ್ಟೇ ಹ್ಯಾಪಿ ವಿತ್ ವಾಟ್ ಎವರ್ ಯು ಹ್ಯಾವ್. ಎಕ್ಸ್ಚೇಂಜ್ ಮಾತ್ರ ಮಾಡಬಾರ್ದು. ಅಫ್ಕೋರ್ಸ್ ಗೋಲ್ಡ್ ಸಹ ಎಕ್ಸ್ಚೇಂಜ್ ಮಾಡಬಾರ್ದು, ಅದಕ್ಕೂ ತುಂಬಾ ಮೇಕಿಂಗ್ ಚಾರ್ಜಸ್ ಎಲ್ಲ ಹಾಕ್ತಾರೆ. ಬಟ್ ಕಂಪ್ಯಾರಿಟಿವ್ಲಿ ಡೈಮಂಡ್ಗೆ ತುಂಬ ಹಾಕಿರ್ತಾರೆ. ಸೊ ಬನ್ನಿ ಇವಾಗ ಹಾಕಿ ನೋಡೋಣ. ನಾನು ಅದೇ ಹೇಳಿದೆ, ನಾನು ಎಷ್ಟೊಂದು ಕೊಟ್ಟು ತೊಗೊಂಡಿರ್ತೀವಿ, ನೀವು ಹಿಂಗೆ ಮಾಡ್ತೀರಲ್ಲ ಅಂತ. ಇದನ್ನು ಸ್ಕ್ರೂನೇ ತೆಗಿಯೋಕ್ಕಾಗ್ತಾ ಇಲ್ಲ. ಏನಾದರೂ ಮೂಗಿಗೆ ಹಾಕೊಂಡ್ಮೇಲೆ ಹಿಂಗಾಗಿದ್ರೆ ಯಾವ ಸೈಡ್ ಅಂತಲೂ ಗೊತ್ತಾಗಲ್ಲ ಗೈಸ್. ಚೆನ್ನಾಗೇ ಇತ್ತು, ತೆಗೆದಿದ್ದೆ. ವೆಯ್ಟ್ ಮಾಡಿ ಗೈಸ್, ನನ್ನ ಕೈಲಿ ಆಗಲಿಲ್ಲ, ಚಿಂಟು ಕೈಲಿ ಕೊಟ್ಟಿದ್ದೀನಿ. ತೆಗ್ದ್ಯಾ? ನನ್ನ ಕೈ ಜಾರ್ತಾ ಇತ್ತು. ಏನಾದ್ರು ಮೂಗಿಗೆ ತೆಗ್ದ್ಯಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಯಾವ ಕಡೆಗೆ ತೆಗ್ದೆ ಗೈಸ್? ಓಪನ್ ಮಾಡಿಕೊಟ್ಟಿದ್ದಾನೆ ನನ್ನ ಮಗ. ಮೂಗಿನ ತೆಗಿಯಕ್ಕೆ ನಂಗೆ ಬರಲ್ಲ. ತೆಗಿಯೋಕ್ಕಾಗಿಲ್ಲ ಅಂದರೆ ಕಟ್ ಮಾಡ್ಸೋಣ ಅಷ್ಟೇ, ಮತ್ತೇನೇನಿಲ್ಲ. ನೋಡಿ ಗೈಸ್. ನೀನು ಬನಾನಾ ತಿನ್ನು. ಸೊ ಗೈಸ್ ನೋಡಿ ಹೇಗೆ ಕಾಣ್ತಾ ಇದೆ. ದಕ್ಷ ಬಾ, ನಾನು ತಿನ್ನಿಸ್ತೀನಿ. ಬಾ ಮಗನೆ. ಬಾ, ಐ ವಿಲ್ ಫೀಡ್ ಯು. ಗೈಸ್ ಇವಾಗ ನಮ್ಮ ದಕ್ಷಂಗೆ ತಿಂಡಿ ತಿನ್ಸೋಣ ಬನ್ನಿ. ದಕ್ಷ ಬಾ ಪುಟ, ಬಾ. ಇಲ್ಲಿ ಸ್ಕ್ರೀನಲ್ಲಿ ನೋಡ್ಕೊಂಡು ಬಾ, ತಿನ್ನು ಬಾ. ಕ್ಯಾಪ್ಚರ್ ಮಾಡೋಣ ಬಾ. ಸಬ್ಸ್ಕ್ರೈಬರ್ಸ್ಗೆ ನೀನು ಕನ್ನಡ ಮಾತಾಡ್ಬೇಕಂತೆ ಬಾ. ನಾನು ರೊಟ್ಟಿ ತಿಂತಾ ಇದ್ದೀನಿ ಅಂತ ಹೇಳು ಬಾ. ಇಲ್ಲಿ ಬಾ, ಯು ಆರ್ ನಾಟ್ ವಿಸಿಬಲ್ ಹಿಯರ್. ನಾನು ರೊಟ್ಟಿ ತಿಂತಾ ಇದ್ದೀನಿ. ನಿಂಗೆ ರೊಟ್ಟಿ ಅಂದ್ರೆ ಇಷ್ಟನಮ್ಮ? ಎಷ್ಟು ಇಷ್ಟನಮ್ಮ? ರಾಗಿ ರೊಟ್ಟಿ ಇಷ್ಟನಾ ಚಿನ್ನ ನಿಂಗೆ? ಹೌದಾ? ಬಾ ಇಲ್ಲಿ ಬಾ, ನೀನೇನು ಕಾಣ್ತಾನೆ ಇಲ್ಲ. ಸೋಫಾ ಇಸ್ ಕವರಿಂಗ್. ಕಮ್ ಹಿಯರ್, ಯು ಸಿಟ್ ಆನ್ ಮೈ ಲ್ಯಾಪ್. ಕಮ್ ಹಿಯರ್. ಅಂಬಗಾಲ್ ಕಾಣೋದಿಲ್ಲ, ಬಾಲ. ತಗೋ ಚಿನ್ನಮ್ಮ. Hey, can we write something? Yeah, you write afterwards. You eat first. ಅಮ್ಮ ಅದು ಚಾರ್ಜ್ ಹೋಗುತ್ತೆ. ಗೈಸ್ ನೀವೆಲ್ಲ ಕೇಳಿದ್ರಿ ದಕ್ಷ ಜೊತೆ ಕನ್ನಡದಲ್ಲಿ ಮಾತಾಡ್ಸಿ ಅಂತ. ಸೊ ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡಿದ್ದೀನಿ ದಕ್ಷ ಜೊತೆ ಕನ್ನಡದಲ್ಲಿ ಮಾತಾಡೋಕ್ಕೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್.